ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮೂರಲ್ಲೊಬ್ಬ ಹುಚ್ಚ ದಿನ ಬೆಳಗಾದರೆ ಸಾಕು ಯಾರೋ ಒಬ್ಬರಿಗೆ ಬೈಯೋದು. ಊರವರೆಲ್ಲ ಒಂದಿನ ನೋಡಿದ್ರು, 2 ದಿನ ನೋಡಿದ್ರು, 1 ತಿಂಗಳು ಕೂಡ ನೋಡಿದ್ರು. ಅವನದ್ದೇ ಕೆಲಸ. ಕೊನೆಗೆ ಅವನೊಂಥರ ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟ. ಮಕ್ಕಳಿಗೂ ಕಾಮಿಡಿ ಪೀಸು. ಈ ಪ್ರದೀಪ್ ಈಶ್ವರ್ ಅವರನ್ನು ನೋಡಿದ್ರೆ ಅದೇ ಹುಚ್ಚ ನೆನಪಾಗ್ತಾನೆ. ಇವ್ರ ಡೈಲಾಗನ್ನು ಕೂಡ ಜನ 1 ದಿನ ಕೇಳಿದ್ರು, 2 ದಿನ ಕೇಳಿದ್ರು. ಆಮೇಲೆ ದಿನ ಬೆಳಗಾದರೆ ಸಾಕು ನಾವೇ ಎಷ್ಟೋ ಸಲ ಇವತ್ತೇನಾದರೂ ಸುದ್ದಿ ಇದೆಯಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರದ್ದು ನೋಡ್ತಾ ಇರ್ತೀವಿ. ಮಜಾ ಏನಂದರೆ ಪ್ರದೀಪ್ ಈಶ್ವರ್ ಬರೀ ಡೈಲಾಗ್ ಕಿಂಗ್ ಅನ್ನೋದು ಮತ್ತೆ ಸಾಬೀತಾಯಿತು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡೇ ಬಿಟ್ರು. ವಿಷಯ ಏನಪ್ಪ ಅಂದರೆ, ಪ್ರದೀಪ್ ಈಶ್ವರ್ ಅವರು ವಿಧಾನಸೌಧದ ಮುಂದೆ ಮಾಧ್ಯಮಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಡೈಲಾಗ್ಗಳನ್ನು ಹೊಡಿತಾ ಇದ್ರು. ಅಷ್ಟೊತ್ತಿಗೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಸುನಿಲ್ ಕುಮಾರ್ ಅವರು ಅಲ್ಲಿ ಎಂಟ್ರಿ ಆಗ್ತಾರೆ. ಆಗ ಪ್ರದೀಪ್ ಈಶ್ವರ್ ಅವರ ರಿಯಾಕ್ಷನ್ನನ್ನು ನೋಡಬೇಕಿತ್ತು ನೀವು. 2038ಗೆ 28ಗೆ ಬರಲ್ಲ ಅವರು, 28ಕ್ಕೂ ನಾವೇ, 33ಕ್ಕೂ ನಾವೇ. ಅದಕ್ಕೆ 38 ಹೇಳ್ತಾ ಇದ್ದೀನಿ. ನೀವು 2038ರಲ್ಲಿ ಸುನಿಲ್ ಅಣ್ಣ ನಮಸ್ಕಾರ 2038ರಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬಂದರೆ ಇಲ್ಲ, ನೋ, ಇಟ್ಸ್ ನಾಟ್ ಲೈಕ್ ದಟ್. ಪರ್ಸ್ನಲ್ ರಿಲೇಷನ್ಶಿಪ್ಸ್, ಅವರಲ್ಲಿಂದ ಸ್ಮೈಲ್ ಕೊಟ್ಟು ಊಟ ಆಯ್ತಾ ಅಂದಾಗ ನಾನು ಆಯ್ತಣ್ಣ ಅಂದೆ. ವೈಯಕ್ತಿಕವಾಗಿ ನನಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರಣ್ಣನ ಬಗ್ಗೆ ಭಾಳ ಗೌರವ ಇದೆ. ಇದು ಐಡಿಯಾಲಜಿಕಲ್ ಫೈಟ್ ಮುಂದುವರಿಯುತ್ತೆ. ನೀವು ಇದನ್ನೆಲ್ಲ ಹಂಗಂದ್ರೆ ಈಗ ವಿರೋಧಿಸ್ತೀವಿ ಅಂತ. ಮನೆಯಲ್ಲಿ ಹುಲಿ, ಬೀದಿಯಲ್ಲಿ ಇಲಿ ಅಂದಂಗೆ ಕ್ಯಾಮ್ರಾ ಮುಂದೆ ಹುಲಿ, ಆಚೆ ಇಲಿ. ಹಂಗಾಯ್ತು ಪ್ರದೀಪ್ ಈಶ್ವರ್ ಅವ್ರ ಕತೆ. ಪ್ರದೀಪ್ ಈಶ್ವರ್ ಅವರ ಕತ್ತಿ ದೊಣ್ಣೆ ಹಿಡ್ಕೊಂಡು ಹೊಡೆದಾಡೋದೇನು ಬೇಡ. ಅವ್ರು ಬಂದ ಕೂಡಲೇ ಕಂಠಪಾಠ ಮಾಡ್ಕೊಂಡು ಬಂದಿದ್ದಂತಹ ಆ ಡೈಲಾಗ್ಗಳನ್ನು ನಿಲ್ಲಿಸಿದ್ಯಾಕೆ? ಭಯವೇ. ಆದರೂ ಪ್ರದೀಪ್ ಈಶ್ವರ್ ಅವರೇ, ಒಂದು ಸಲ ಯೋಚನೆ ಮಾಡಿ, ನಿಮ್ಮನ್ನು ಒಬ್ಬರಾದರೂ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಸಿನಿಮಾಗಳಲ್ಲಿ ಕಾಮಿಡಿ ಆ್ಯಕ್ಟರ್ ನೋಡ್ದಂಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈಗ ಬೇರೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿಲ್ಲ ಅಂತ ಹತಾಶೆಗೆ ಇನ್ನೂ ತಲೆ ಬುಡ ಇಲ್ಲದೆ ಇರೋ ಹಾಗೆ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದು ಯಾರೋ ಪುಣ್ಯಾತ್ಮ ನಿಮ್ಮ ಮತ್ತು ಕುಮಾರಣ್ಣನ ಗಲಾಟೆಯಿಂದ HMT ಹೆಚ್ಚು ಮಾರಾಟ ಆಗಿದೆ ಅಂತ ಪ್ರದೀಪ್ ಈಶ್ವರ್ ಅವ್ರ ತಲೆಗೆ ತುಂಬಿಟ್ಟಿದ್ದಾರಂತೆ. ನಾನು ಮೊನ್ನೆ ವಿಶ್ ಮಾಡೋಣ ಅಂದ್ಕೊಂಡೆ, HMT ಗಂಡ ಬೇರುಂಡ ಒಳ್ಳೆ ಸೇಲಿಂಗು. ಯಾರೋ ಹೇಳ್ತಾ ಇದ್ರು, ಕುಮಾರಣ್ಣಂದು ನಿನ್ನ ಗಲಾಟೆಯಿಂದ HMTಗೆ ಒಳ್ಳೆ ಸೇಲಿಂಗ್ ಬಂತು ಅಂತ. ನಾನು ಕುಮಾರಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ವಿಚಾರದಲ್ಲಿ. HMT ಗಂಡ ಬೇರುಂಡ ಅವ್ರ 63ನೇ ವಾಚಾಗ ಅವ್ರು ತೊಗೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಕುಮಾರಣ್ಣ. ಕರೆಕ್ಟೇ. ಅದು ಯಾರೋ ಕಮೆಂಟ್ ಮಾಡಿದರು, ಪ್ರದೀಪ್ ಈಶ್ವರ್ ಅವರನ್ನು ಅವರೇ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ನಾವು ತಗೊಳಕ್ಕಾಗುತ್ತಾ ಅಂತ. ಇದನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇನ್ನೂ ಯಾರೋ ಒಬ್ಬ ಪ್ರದೀಪ್ ಈಶ್ವರ್ ಅವರನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅಂದರೆ, ಆತ ಕಮೆಂಟ್ ಮಾಡಿ ಹೇಳ್ತಾನೆ, ಜೀವನದಲ್ಲಿ ನೀವು ಇಷ್ಟಪಟ್ಟಿದ್ದು ಸಿಗದೆ ಹೋದರೆ ಬೇಜಾರಾಗಬೇಡಿ, ಧೃತಿಗೆಡಬೇಡಿ, ಹತಾಶರು ಆಗಬೇಡಿ. ನಮ್ಮ ಪ್ರದೀಪ್ ಈಶ್ವರ್ ಅವರನ್ನು ನೋಡಿ ಸ್ವಲ್ಪ ಕಲಿಯಿರಿ. ಮಿನಿಸ್ಟ್ರಿ ಸಿಗದೇ ಇದ್ದರೂ ಕೂಡ ಇನ್ನೂ ಟ್ರೈ ಮಾಡೋದನ್ನು ಬಿಟ್ಟಿಲ್ಲ. ಜೀವನದಲ್ಲಿ ಯಾವತ್ತೂ ಬಕೆಟ್ ಹಿಡಿಯೋದು ಮಾತ್ರ ನಿಲ್ಲಿಸಬಾರ್ದು ಅಂತ. ಇದೆಲ್ಲ ಪ್ರದೀಪ್ ಈಶ್ವರ್ ಅವರನ್ನು ನೋಡಿ ಕಲಿಬೇಕಾಗಿತ್ತು. ಪ್ರದೀಪ್ ಈಶ್ವರ್ ಅವರ ನಿಮಗೊಂದು ಪುಕ್ಷಟ್ಟೆ ಅಡ್ವೈಸ್ ಕೊಡಲಾ? ನೀವು ಪ್ರಿಯಾಂಕ್ ಖರ್ಗೆ ಅವ್ರ ಹಾಗೆ, ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹಾಗೆ ಮಾತಾಡಿದ ಕೂಡಲೇ ನಿಮಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಸ್ವಾಮಿ. ನೀವಿರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಪ್ರಿಯಾಂಕ್ ಖರ್ಗೆ ಅವರ ತಂದೆ AICC ಪ್ರೆಸಿಡೆಂಟು, ಯತೀಂದ್ರ ಅವರ ತಂದೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಒಬ್ಬರ ಮುಂದೆ ಖರ್ಗೆ, ಇನ್ನೊಬ್ಬರ ಮುಂದೆ ಸಿದ್ದರಾಮಯ್ಯ ಅನ್ನೋ ಸರ್ನೇಮ್ ಇದೆ. ಬಟ್ ನಿಮ್ಮ ಹೆಸರಿನ ಮುಂದೆ ಏನಿದೆ? ಇದು ಕೂಡ ನಿಮಗೆ ಅರ್ಥ ಆಗದೆ ಹೋಯ್ತಾ? ಆದರೂ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಹಾಗೂ ಯತೀಂದ್ರ ಅಂತವ್ರು ಇರಬೇಕಾದ್ರೆ
ರಾಜ್ಯದ ಜನರಿಗೆ ಅದೇನು ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಒಳ್ಳೆಯ ಮನರಂಜನೆ ಅಂತೂ ಸಿಕ್ಕಾಪಟ್ಟೆ ಸಿಕ್ತಪ್ಪ. ಯಾವಾಗಲೂ ಪ್ರಿಯಾಂಕರ್ಗೆ ಪ್ರದೀಪ್ ಈಶ್ವರ್ ಅವರನ್ನು ಮೀಡಿಯಾ ಮುಂದೆ ನೋಡಿ ನೋಡಿ ಯತೀಂದ್ರ ಅವರಿಗೆ ಇತ್ತೀಚೆಗೆ ಆಸೆ ಆಗಿಬಿಟ್ಟಿತ್ತು. ನಾನು ಏನಾದರೂ ಮಾಡಿ ಪ್ರಿಯಾಂಕರ್ಗೆ ಅವ್ರ ಹಾಗೆ ಫೇಮಸ್ ಆಗಬೇಕಲ್ಲ ಅಂತ. ತಗೊಳ್ಳಿ, ಒಂದು RSS ವಿರುದ್ಧ ಡೈಲಾಗ್ ಹೊಡೆದೇ ಬಿಟ್ರು. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷ ನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ್ ಸೇನೆ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. 1000 ಹೆಡೆಯ ಸರ್ಪ ಅಂತೆ. ಯತೀಂದ್ರ ಅವರಿಗೆ ಅದು ಯಾವ ಕಾಡಲ್ಲಿ 1000 ಹೆಡೆ ಸರ್ಪ ಕಂಡಿತ್ತೋ ಗೊತ್ತಿಲ್ಲ. ಇಷ್ಟು ದಿನ ಇವರಿಬ್ಬರು ಸಾಲದು ಅಂತ ಇವರು ಸೇರ್ಕೊಂಡಿದ್ದಾರೆ. RSS ವಿರುದ್ಧ ಮಾತಾಡಿದ್ರೆ ನಾನು ಫೇಮಸ್ ಆಗಬಹುದು ಅಂತ ಯತೀಂದ್ರ ಅವ್ರಿಗೂ ಅನಿಸಿದೆಯೋ ಏನೋ ಪಾಪ. ಬಟ್ ಮಜಾ ಏನಂದರೆ CM DK ಶಿವಕುಮಾರ್ ಅವರಂತೂ ಕೋಲಿಗೆ ಬಟ್ಟೆ ಸುತ್ಕೊಂಡು ಹೊಡೆದಂಗೆ ಪ್ರಿಯಾಂಕರ್ಗೆ ಅವ್ರಿಗೆ ಒಂದೇ ಹೇಳಿಕೆಯಲ್ಲಿ ಹೊಡೆದಾಕ್ಬಿಟ್ರು. RSS ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನು ಮೊದಲಿಂದನೂ ಅದು ಬಂದಿತ್ತು. ನಾವು ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಿನ್ನೆ ವಿಧಾನಸೌಧದಲ್ಲಿ ಮಾಡಬೇಕಾಯ್ತು. ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಟಿ ನನ್ನ ಪರ್ಮಿಷನ್ ತೆಗೆದುಕೊಂಡ್ರು, ಅವರು ಸರ್ಕಾರ ಪರ್ಮಿಷನ್ ತೆಗೆದುಕೊಂಡ್ರು. ಹಬ್ಬ ಫ್ರೀಡಮ್ ಮಾರ್ಚ್, ಫ್ರೀಡಮ್ ಹಬ್ಬ ಮಾಡ್ದೋ, ಇನ್ನೇನೇನೋ ಹಬ್ಬಗಳು ಮಾಡ್ತಾರೆ. ನಮ್ಮ ಸರ್ಕಾರದ ಮಾಹಿತಿಗೆ ಬಂದರೆ, ಪರ್ಮಿಷನ್ಗೆ ಬಂದರೆ ಖಂಡಿತ ಅದಕ್ಕೆಲ್ಲ ಏನೇನು ಪರ್ಮಿಷನ್ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಸಿಬ್ಬಂದಿಗಳನ್ನು ಏರ್ಪಾಟ್ ಮಾಡ್ತೇವೆ. ಸೊ ಯಾರು ಗಾಬರಿ ಪಡ್ಕೊಳ್ಬೇಕು. ಈ ರಾಜ್ಯದ ಎಲ್ಲರೂ ಕೂಡ ಅವ್ರವ್ರ ಇಚ್ಛೆಯಂತೆ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು BJPಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಈಗ ಪ್ರಿಯಾಂಕರ್ಗೆ ಅವರೇ CM ಸಾಹೇಬರು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. DK ಶಿವಕುಮಾರ್ ಅವರೇ ಈ ಮಾತು ರೆಕಾರ್ಡಲ್ಲಿರುತ್ತೆ. ವೀಕ್ಷಕರ, ಈ ತ್ರಿಮೂರ್ತಿಗಳನ್ನು ನೋಡ್ತಾ ಇದ್ರೆ ಇಡೀ ಸರ್ಕಾರ ನಡೀತಾ ಇರೋದೇ ಇವರಿಂದ ಅಂತ ಒಂದು ಸಲ ಕನ್ಸೋದಿಲ್ವಾ? ಆದರೆ ಹಂಗೇನೂ ಇಲ್ಲ. ಇಡೀ ಸರ್ಕಾರದಲ್ಲಿ ಇವ್ರದ್ದೊಂಥರ ವಿದೂಷಕರ ರೋಲ್ ಅಷ್ಟೇ. ಹಾಗಾಗಿ ಬರ್ತಾರೆ, ಹೋಗ್ತಾರೆ, ಜಸ್ಟ್ ಎಂಜಾಯ್ ಮಾಡಬೇಕಷ್ಟೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ಹಾಗೂ ಈ ತ್ರಿಮೂರ್ತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.